ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಡಿಸೆಂಬರ್ 12, 2025 ರಂದು ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ಅವಧಿಯಲ್ಲಿ ಖತರ್ನಾಕ್ ಮುಸುಕುಧಾರಿ ಕಳ್ಳರ ಗ್ಯಾಂಗ್ನಿಂದ ಸರಣಿ ಕಳ್ಳತನ ನಡೆಸಿ ಪರಾರಿಯಾದ ಘಟನೆ ಹಾಗೂ ದಿನಾಂಕ ಡಿಸೆಂಬರ್ 15, 2025 ರಂದು ನಡುರಾತ್ರಿ 2 ಗಂಟೆಗೆ ಮತ್ತೆ ಆಜಾದನಗರದ ಉರ್ದು ಶಾಲೆ ಮುಂಭಾಗದಲ್ಲಿರುವ ಮನೆಯೊಂದಕ್ಕೆ ಕಳ್ಳತನಕ್ಕೆ ಯತ್ನಿಸಿ ಮನೆಯಲ್ಲಿದ್ದ ಯುವಕನಿಗೆ ಹರಿತವಾದ ಚಾಕುವಿನಿಂದ ಹಲ್ಲೆಗೆ ಯತ್ನಿಸಿದ ಘಟನೆ ನಂತರ ಈಗ ದಿನಾಂಕ ಡಿಸೆಂಬರ್ 17, 2025 ರಂದು ರಾತ್ರಿ 9 ಗಂಟೆಗೆ ಹುನಗುಂದ ಪಟ್ಟಣದ ವಾರ್ಡ ನಂಬರ 4ರ ಸಂಗಮೇಶ್ವರೋಣಿಯ ಶ್ರೀಮಲ್ಲಯ್ಯ ದೇವಸ್ಥಾನದ ಬಳಿ ಸಂಶಯಾಸ್ಪದವಾಗಿ ಅಲೆದಾಡುತ್ತಿರುವ ಶಂಕಿತಿಬ್ಬರು ಕಳ್ಳರನ್ನು ಸಾರ್ವಜನಿಕರೇ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಜರುಗಿದೆ. ಈ ಶಂಕಿತಿಬ್ಬರು ಕಳ್ಳರು ಸಾರ್ವಜನಿಕರಿಗೆ ಸಿಕ್ಕಿಬಿದ್ದ ಸುದ್ದಿಯು ಪಟ್ಟಣದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿ ಕಳ್ಳರು ಸಿಕ್ಕಿಬಿದ್ದ ಸ್ಥಳದಿಂದ ಪೊಲೀಸ್ ಠಾಣೆವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಮತ್ತು ಸಾರ್ವಜನಿಕರು ಜಮಾಯಿಸಿ ಶಂಕಿತ ಕಳ್ಳರನ್ನು ಪೊಲೀಸ್ ಜೀಪ್ನಲ್ಲಿ ಕರೆದೊಯ್ಯುವ ಸಂದರ್ಭದಲ್ಲಿ ರೊಚ್ಚಿಗೆದ್ದ ಯುವಕರು ಕರೆದುಕೊಂಡು ಹೋಗದಂತೆ ಹುನಗುಂದ ಪಟ್ಟಣದ ಸಂಗೊಳ್ಳಿರಾಯಣ್ಣ ವೃತ್ತ ಮತ್ತು ವೇಮುವೃತ್ತದಲ್ಲಿ ಜೀಪು ತಡೆದು ಕಳ್ಳರಿಗೆ ಹೊಡೆಲೆಂದು ಕೂಗಾಟ ತಳ್ಳಾಟ ಎಳೆದಾಡಿದ ಘಟನೆಯು ಜರುಗಿತು. ನಂತರ ಹೇಗೋ ಪೊಲೀಸರು ಹರಸಾಹಸ ಪಟ್ಟು ಶಂಕಿತ ಕಳ್ಳರಿಗೆ ಪೊಲೀಸ್ ಠಾಣೆಗೆ ಕರೆದೊಯ್ಯುವಲ್ಲಿ ಯಶಸ್ವಿಯಾದರು. ಆದರೆ ಸಮಾಧಾನಗೊಳ್ಳದ ಯುವಕರು ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆ ಆವರಣದಲ್ಲಿ ಜಮಾಯಿಸಿ ಕಳ್ಳರನ್ನು ಹಿಡಿದುಕೊಟ್ಟವರನ್ನೇ ಥಳಿಸುತ್ತಿರ ಎಂದು ಯುವಕರು ಕಿರಿಚಾಟ ಕೂಗಾಟ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಂತರ ಹುನಗುಂದ ಪಟ್ಟಣದ ಗುರುಹಿರಿಯರು ಹಾಗೂ ಪಿಎಸ್ಐ ಎಸ್ಜಿ ಆಲದಕಟ್ಟಿರ ನೇತೃತ್ವದ ಪೊಲೀಸ್ ತಂಡವು ಉದ್ರೇಕಗೊಂಡ ವಾತಾವರಣವನ್ನು ಸಮಾಧಾನಪಡಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ನಂತರ ಪೊಲೀಸ್ ಠಾಣೆಯ ಜೈಲಲ್ಲಿರಿಸಿದ ಸಿಕ್ಕಿಬಿದ್ದ ಶಂಕಿತ ಕಳ್ಳರಿಗೆ ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿದಾಗ ಇಬ್ಬರಲ್ಲಿ ಒಬ್ಬನಾದ ಧಾರವಾಡ ಜಿಲ್ಲೆ ಮತ್ತು ತಾಲೂಕಿನ ತಡಕೋಡ ಗ್ರಾಮದ ಮೃತ್ಯುಂಜಯ ಕುಮಾರಸ್ವಾಮಿಯ ಶಗಂಬಳಿಮಠೆಂಬುವನು ಮಾತನಾಡಿ ರಾಜಸ್ಥಾನ ರಾಜ್ಯ ಮೂಲದ ಅಮೃತೌಷಧ ಕಂಪನಿಯ ಔಷಧಗಳು ಮಾರಾಟ ಮಾಡಲು ಕಳೆದ 10 ವರ್ಷಗಳಿಂದ ಹುನಗುಂದ ಸೇರಿದಂತೆ ಇತರೆಡೆ ತನ್ನನ್ನು ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡ ಬಗ್ಗೆ ಮಾಹಿತಿ ನೀಡಿದನು. ನಂತರ ಈ ಅಮೃತೌಷಧ ಕಂಪನಿಯ ವಿಭಾಗೀಯ ಕಾರ್ಯಾಲಯವು ಬೆಳಗಾವಿ ಜಿಲ್ಲೆಯಲ್ಲಿದ್ದು ಇದರ ವಿತರಕರಾಗಿ ಬೆಳಗಾವಿ ಜಿಲ್ಲೆ ಬೈಲ್ಹೊಂಗಲ ತಾಲೂಕಿನ ದೊಡವಾಡ ಗ್ರಾಮದ ಪ್ರವೀಣ ಸಂಗಪ್ಪ ಕರನೇರಿ ಎಂಬವರು ನಿರ್ವಹಣೆ ಮಾಡುತ್ತಿದ್ದಾರೆಂದು ಹೇಳಿದನು. ನಂತರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ದೊಡ್ಡಪೇಟೆ ನಿವಾಸಿಯಾದ ಆನಂದ ರಾಜಕುಮಾರ ಯೋಗಿಮಠನು ಇದೇ ವೃತ್ತಿ ಮಾಡುತ್ತಿರುವ ಬಗ್ಗೆ ಮಾಹಿತಿ ನೀಡಿದನು. ನಂತರ ಮಾಧ್ಯಮ ಪ್ರತಿನಿಧಿಗಳು ಸಂಶಯಾಸ್ಪದವಾಗಿ ಅಲೆದಾಟ ಮತ್ತು ಕಳ್ಳತನದ ಬಗ್ಗೆ ವಿಚಾರಿಸಿದಾಗ ನಾವು ಕಳ್ಳತನ ಮಾಡುವರಲ್ಲ, ಹುನಗುಂದ ಪಟ್ಟಣದ ಕಡಪಟ್ಟಿ ವಾಣಿಜ್ಯ ಸಂಕೀರ್ಣದ ತ್ರಿವೇಣಿ ಲಾಡ್ಜನಲ್ಲಿ ತಂಗಿಕೊಂಡಿರುವುದಾಗಿ ಸೇರಿ ಇತರೆ ತನ್ನ ವೃತ್ತಿಯ ಮಾಹಿತಿ ಹಂಚಿಕೊಳ್ಳುತ್ತಾ ಮಾಧ್ಯಮ ಪ್ರತಿನಿಧಿಗಳು ಹೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದನು. ಏತನ್ಮಧ್ಯೆ ಹುನಗುಂದ ಪಟ್ಟಣದ ಯುವಜನಾಂಗವು ಗಮನಿಸಬೇಕಾದ ಮುಖ್ಯಾಂಶೇನೆಂದರೆ ಶಂಕಿತ ಕಳ್ಳರನ್ನು ಪೊಲೀಸರಿಗೆ ಒಪ್ಪಿಸಿದ ತಕ್ಷಣ ಮುಂದಿನ ಕಾನೂನು ಕ್ರಮದ ಪ್ರಕ್ರಿಯೆಗಳಿಗೆ ಅವಕಾಶ ಮಾಡಿಕೊಡುವುದು ನಿಮ್ಮ ಆದ್ಯ ಕರ್ತವ್ಯವೆಂದು ಹೇಳಿದರೆ ತಪ್ಪಾಗದು. ಏಕೆಂದರೆ ಸಂವಿಧಾನ ಮತ್ತು ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಆದಾಗ್ಯೂ ಸಹ ಕಳ್ಳತನ ಕೃತ್ಯದ ಬಗ್ಗೆ ನಿಮ್ಮಲ್ಲಿರುವ ಅಸಹನೆ, ಆವೇಶ, ಆಕ್ರೋಶ, ಸಿಟ್ಟು, ಸೆಡವು ಸ್ವಾಭಾವಿಕ, ಸಾತ್ವಿಕವಾಗಿದೆ. ಆದರೆ ನಮ್ಮ ದೇಶದ ಸಂವಿಧಾನ ಮತ್ತು ಕಾನೂನುವು ವಿಧೇಯರಾಗಿ ಸಹನೆ, ತಾಳ್ಮೆ, ಸಂಯತೆ ಕಾಪಾಡಿಕೊಳ್ಳುವುದು ಬಹುಮುಖ್ಯವಾದದ್ದೆಂದು ಪ್ರತಿಪಾದಿಸುತ್ತದೆ. ಹಾಗಾಗಿ ಪೊಲೀಸ್ ಇಲಾಖೆಯ ತನಿಖಾ ಪ್ರಕ್ರಿಯೆ ಪೂರ್ಣಗೊಂಡು ನಿಜಾಂಶ ಹೊರಬರುವವರೆಗೆ ಯಾರೂ ವದಂತಿ, ಊಹಾಪೋಹ ವಿಷಯಗಳಿಗೆ ಕಿವಿಯಾಗಿ ಅತಿರೇಕ, ಆವೇಶದ ಘಟನೆಗಳಿಗೆ ಅವಕಾಶ ನೀಡದೆ ಸಾಮಾಜಿಕ ನ್ಯಾಯಪರ ನಿಮ್ಮ ವರ್ತನೆ ಮತ್ತು ವ್ಯವಹಾರರೆಂಬುವುದೇ ಸ್ವಾಸ್ಥ್ಯ ಸಮಾಜದ ಆಶಯವಾಗಿದೆ. ಏತನ್ಮಧ್ಯೆ ಈ ಒಂದು ಸರಣಿ ಕಳ್ಳತನದ ಘಟನೆಯಿಂದ ಹಿಡಿದು ಕಳೆದ 6 ದಿನಗಳಿಂದ ಹುನಗುಂದ ಪಟ್ಟಣದ ಆಜಾದನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ತಮ್ಮ ಬಡಾವಣೆಯಲ್ಲಿ ರಾತ್ರಿ 2 ಗಂಟೆವರೆಗೆ ಗಸ್ತು ಪಹರೆ ನಡೆಸುತ್ತಾ ಕಾದುಕುಳಿತಿದ್ದರೆ, ಮತ್ತೊಂದೆಡೆ ಹುನಗುಂದ ಪಟ್ಟಣದ ಇತರೆ ಬಡಾವಣೆಗಳ ಜನತೆ ಯಾವ ಸಂದರ್ಭದಲ್ಲಿ ತಮ್ಮ ಮನೆಗಳಿಗೆ ಕಳ್ಳರು ನುಗ್ಗುತ್ತಾರೋ ಎಂಬ ಆತಂಕ ಮತ್ತು ಭಯದ ಭೀತಿಯಲ್ಲಿ ಜೀವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆಯು ಈ ಕಳ್ಳತನದ ಘಟನೆಯನ್ನು ತ್ವರಿತವಾಗಿ ಭೇದಿಸಿ ಸುರಕ್ಷತೆ, ಶಾಂತಿ, ಸುವ್ಯವಸ್ಥೆ
ಭದ್ರತೆ ಭರವಸೆಯ ವಾತಾವರಣವು ನಿರ್ಮಾಣವಾಗಬೇಕೆಂಬುವುದೇ ಹುನಗುಂದ ಪಟ್ಟಣದ ಸಾರ್ವಜನಿಕ ವಲಯದ ಆಶಯವಾಗಿದೆ. ಆ ದಿಸೆಯಲ್ಲಿ ಪೊಲೀಸ್ ಇಲಾಖೆಯು ಕಾರ್ಯೋನ್ಮುಖವಾಗುತ್ತದೆಯೋ ಕಾದು ನೋಡಬೇಕಿದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮ್ ತಮ್ಮಗ ಹಾಕ್ತಿ ಅದೇ ನಿಮ್ಮವನು ವಚ್ಚ ನಿಮ್ಮ ಲೊಕೇಶನ್ ಸರ್ ಹೋರಿ ಯಾರ್ಯಾರು ಬಿಡಂತ ಯಾರ್ಯಾರು ಬಿಡೋರಿಗೆ ಸರ್ ರೈಟ್ ಅವ್ರಿ ಅವ್ರಿ ಹೋರಿ ಹೋರಿ ಹಾಕೋರಿ ಹಾಕೋರಿ ಸಾಕು
ನಾವೇನ್ ಮಾಡೋರು ಬೇಕಾದ್ರೆ ನಾವು ಗ್ರೂಪ್ ಮಾಡಿ ನೀವು ಮನೆಗೆ ಫೋನ್ ಹಚ್ಚಿ ಕೊಡ್ತಾರೆ ಅದು ಬೇಕಾಗಿಲ್ಲ. ಈಗ ಅಲ್ಲಿ ಇಲ್ಲಿ ಸಿಗ್ತಾವ್ ಎಲ್ಲಿ ಹೋಗ್ತಾವ? ನೀವು ಹೇಳಕತ್ತೀರ ನಾಯಿಗ ಬಿಡ್ರಿ. ನೀವು ಎಲ್ಲಿವ್ರು ನೀವು? ನಾನು ಧಾರವಾಡ ಹತ್ರ ತಡ್ಕೊಡೋಣ. ಏನ್ ಹೆಸರು ನಿಮ್ದು? ಮೃತ್ಯುಂಜಯ ಯರಗಂಬಳಿ ಮಠ ಅಂತ ಹೇಳಿ ಧಾರವಾಡ ಜಿಲ್ಲೆ ತಡ್ಕೊಡೋಣ. ಎದಕ್ ಬಂದಿದ್ರಿ ಇಲ್ಲಿ? ನಾ ಅಮೃತ್ ನೋನಿ ಔಷಧ ಮಾಡ್ತೇವಣ. ಲಾಡ್ಜ್ ಕೇಳ್ರಿ ನಾವು ಕಾಯಂ ಯಾವ ಲಾಡ್ಜ್ ಆಗಿದ್ರಿ? ಅದೇ ಲಾಡ್ಜ್ ತ್ರಿವೇಣಿ ಲಾಡ್ಜ್ ಐತಲ್ಲ, ತ್ರಿವೇಣಿ ಲಾಡ್ಜ್ ಆಗಿದ್ರಿ. 4 ವರ್ಷದಿಂದ ಬರ್ತೇವೆ ನಾವು. ಅವ್ರ ಹೆಸರೇನು? ಅವರು ಆನಂದ್ ಅಂತ ಹೇಳಿ. ಈಗ ನಿಮ್ಗೆ ಹಿಡ್ಕೊಂಡು ಹೊಡೆದ್ರ ಈಗ ಎಲ್ಲ ಅವ್ರ ಹೊಡೆದ್ರಿ? ಈಗ ನಾವು ರೂಮ್ನಾಗ ಮಕ್ಕೋಣ ರೂಮ್. ಎಷ್ಟು ದಿವಸ ಆತ್ ನೀವು ಬಂದಿಲ್ಲ? ಈಗ ಬಂದ್ 3 ದಿನ ಆತ. 3 ತಿಂಗಳ ಆತ? 3 ದಿನ 3 ದಿನ ಆತ. ಎಷ್ಟು ಮಂದಿ ಬಂದ್ರಿ ನೀವು? ಅಲ್ಲ, ಎಷ್ಟು ಮಂದಿ ಬಂದ್ರಿ ನೀವು? ಒಟ್ಟ 3 ಜನ ಇದ್ರಿ. ನಿಮ್ಮ ಹೆಸರೇನು? ಆನಂದ್. ಅಡ್ಡ ಹೆಸರು? ನಮ್ ಡ್ರೈವರ್ ಅಣ್ಣ. ಪೂರ್ತಿ ಹೆಸರು ಹೇಳ. ಆನಂದ್ ವಯ್ಯಾರ. ನಿಮ್ದು ಯಾವರು? ಶಿವಮೊಗ್ಗ ಜಿಲ್ಲೆ ಶಿಕಾರ್ ಖುದ್ದ ಅದ ಊರ? ನೀವು 3 ದಿವಸ ಆತೇನ? ಬೇರೆ ಹೇಳ್ಬೇಕನ್ನ